ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮ ಕಥೆ ಭಾಗ 35. ಸಿದ್ಧಾರ್ಥ್ 10 ನಿಮಿಷದಲ್ಲಿಯೇ ಆಸ್ಪತ್ರೆಯನ್ನು ತಲುಪುತ್ತಾನೆ. ಅಂಜಲಿಯನ್ನು ತಾನೇ ಹೊತ್ತುಕೊಂಡು ಆಸ್ಪತ್ರೆಯ ಒಳಗೆ ಹೋಗುತ್ತಾನೆ. ಸಿದ್ಧಾರ್ಥ್ಗೆ ಅಂಜಲಿಯನ್ನು ಹೊರತುಪಡಿಸಿ ಏನೂ ಕಾಣುತ್ತಿಲ್ಲ. ಸಿದ್ಧಾರ್ಥ್ ಹಿಂದೆ ಅಂಜಲಿ ಅಪ್ಪ ಅಮ್ಮ ಕೂಡ ಆಸ್ಪತ್ರೆ ಒಳಗೆ ಬರುತ್ತಾರೆ. ಅಷ್ಟರಲ್ಲಿ ಬದ್ರಿ ಕೂಡ ಆಸ್ಪತ್ರೆಯನ್ನು ತಲುಪುತ್ತಾನೆ. ಅಂಜಲಿಯನ್ನು ಡಾಕ್ಟರ್ ಚೆಕ್ ಮಾಡಿ ಅತಿ ಜ್ವರ ಇರುವುದರಿಂದ ಆಯಾಸಕ್ಕೆ ಪ್ರಜ್ಞೆ ತಪ್ಪಿದ್ದಾರೆ ಎಂದು ಹೇಳಿ ಅಂಜಲಿಗೆ ಇಂಜೆಕ್ಷನ್ ಕೊಟ್ಟು ಗ್ಲೂಕೋಸ್ ಬಾಟಲನ್ನು ಹಾಕಿ ಸ್ವಲ್ಪ ಹೊತ್ತಿನಲ್ಲೇ ಪ್ರಜ್ಞೆ ಬರುತ್ತದೆ. ಜ್ವರ ಕಡಿಮೆಯಾದರೆ ಮನೆಗೆ ಕರೆದುಕೊಂಡು ಹೋಗಬಹುದು. ಜ್ವರ ಕಡಿಮೆಯಾಗಲಿಲ್ಲವೆಂದರೆ ಇವತ್ತು ಇಲ್ಲೇ ಇರಬೇಕಾಗುತ್ತದೆ ಎಂದು ಹೇಳಿ ಡಾಕ್ಟರ್ ಹೊರಡುತ್ತಾರೆ. ಅಂಜಲಿಯ ತಾಯಿಗೆ ತನ್ನ ಗಂಡ ಸಿದ್ಧಾರ್ಥ್ ಮತ್ತು ಅಂಜಲಿಯ ಮದುವೆಗೆ ಒಪ್ಪಿಗೆ ಕೊಟ್ಟಿರುವುದರ ಬಗ್ಗೆ ಮತ್ತು ಬೆಳಿಗ್ಗೆ ತೋಟದ ಬಳಿ ನಡೆದ ಮಾತುಕತೆಗಳೆಲ್ಲವನ್ನೂ ಬದ್ರಿ ಹೇಳುತ್ತಾನೆ. ಅಂಜಲಿ ತಾಯಿಗೆ ಬದ್ರಿಯ ಮಾತುಗಳನ್ನು ಕೇಳಿ ಸಂತೋಷವಾಗುತ್ತದೆ. ತನ್ನ ಮಗಳ ಪ್ರೀತಿ ಅವಳಿಗೆ ಸಿಕ್ಕಿತಲ್ಲ ಎಂದು ದೇವರಿಗೆ ಮನದಲ್ಲೇ ಕೈ ಮುಗಿಯುತ್ತಾರೆ. ಅವರಿಗೂ ಗೊತ್ತಿತ್ತು ತನ್ನ ಮಗಳು ಸಿದ್ಧಾರ್ಥ್ನನ್ನು ಎಷ್ಟು ಹಚ್ಚಿಕೊಂಡಿದ್ದಾಳೆ ಎಂದು. ಎಲ್ಲರೂ ಅಂಜಲಿಯ ಬಳಿ ಹೋಗುತ್ತಾರೆ. ಅಂಜಲಿ ಒಂದೇ ದಿನದಲ್ಲಿ ಅವಳ ಮುಖ ಬಾಡಿ ಹೋಗಿತ್ತು. ಅವಳ ಕಳೆಗುಂದಿದ ಮುಖ, ಒಣಗಿದ ತುಟಿ, ಕಣ್ಣಿನ ಸುತ್ತ ಕಪ್ಪು ಸುತ್ತಿರುವುದು, ಒಂದು ಕೈಯಲ್ಲಿ ಸೂಜಿಯ ಮುಖಾಂತರ ಹೋಗುತ್ತಿರುವ ಗ್ಲೂಕೋಸ್ ಎಲ್ಲವನ್ನು ನೋಡಿ ಅಂಜಲಿಯ ತಾಯಿ ಮತ್ತು ತಂದೆಗೆ ಬೇಜಾರಾಗುತ್ತದೆ. ಸಿದ್ಧಾರ್ಥ್ ಅಂತೂ ಅಂಜಲಿಯನ್ನು ಆ ರೀತಿ ನೋಡಿ ಕಣ್ಣು ತುಂಬಿಕೊಂಡು ನಿಂತಿರುತ್ತಾನೆ. ಸಿದ್ಧಾರ್ಥ್ ಕಣ್ಣು ತುಂಬಿಕೊಂಡು ಅಂಜಲಿಯನ್ನೇ ನೋಡುತ್ತಿರುವುದನ್ನು ನೋಡಿದ ಅಂಜಲಿಯ ತಂದೆ, ಸಿದ್ಧಾರ್ಥ್, ಬೇಜಾರಾಗಬೇಡ ಕಣಪ್ಪ. ನನ್ನ ಮಗಳ ಇವತ್ತಿನ ಪರಿಸ್ಥಿತಿಗೆ ನಾನೇ ಕಾರಣವಾಗಿಬಿಟ್ಟೆ. ಅವಳು ಎಷ್ಟು ಸೂಕ್ಷ್ಮ ಸ್ವಭಾವದ ಹುಡುಗಿ ಎಂದು ನನಗೆ ಗೊತ್ತಿದ್ದರೂ ನಾನು ನಿನ್ನೆ ಅವಳಿಗೆ ನೋವು ಮಾಡಿಬಿಟ್ಟೆ. ನನ್ನ ನಿರ್ಧಾರ ಬದಲಾದ ಮೇಲಾದರೂ ನಾನು ತಕ್ಷಣ ಅವಳ ಬಳಿ ಹೋಗಿ ನಾನು ನಿನ್ನ ಪ್ರೀತಿಗೆ ಒಪ್ಪಿದ್ದೇನೆ ಎಂದು ಹೇಳಿಬಿಡಬೇಕಾಗಿತ್ತು. ಬೆಳಿಗ್ಗೆ ಹೇಳಿದರೆ ಆಯಿತು ಎಂದು ಸುಮ್ಮನಾದೆ. ಬೆಳಿಗ್ಗೆ ಹೋಗಿ ನೋಡಿದರೆ ಮಲಗಿದ್ದಳು ಎಂದು ಸುಮ್ಮನಾಗಿಬಿಟ್ಟೆ. ಆದರೆ ಅವಳು ರಾತ್ರಿಯೆಲ್ಲ ಹತ್ತು ಜ್ವರ ಬರೆಸಿಕೊಂಡು ಪ್ರಜ್ಞೆ ತಪ್ಪಿ ಮಲಗಿದ್ದಾಳೆ ಎಂದು ನನಗೆ ಗೊತ್ತಾಗಲಿಲ್ಲ ಕಣಪ್ಪ. ನನ್ನನ್ನು ಕ್ಷಮಿಸಿಬಿಡು ಎಂದು ಕೇಳುತ್ತಾರೆ ಅಂಜಲಿಯ ತಂದೆ ಸಿದ್ಧಾರ್ಥ್ ಬಳಿ. ಅಯ್ಯೋ ಸರ್, ಇದರಲ್ಲಿ ನಿಮ್ಮದೇನು ತಪ್ಪಿದೆ? ನೀವು ತಂದೆಯ ಸ್ಥಾನದಲ್ಲಿ ನಿಂತು ಕರೆಕ್ಟಾಗಿ ಯೋಚನೆ ಮಾಡಿದ್ದೀರಾ. ಆದರೆ ನಾನೇ ಇಲ್ಲಿ ತಪ್ಪು ಮಾಡಿರುವುದು. ನನ್ನ ಪ್ರೀತಿಯ ವಿಚಾರವನ್ನು ನಾನೇ ಬಂದು ನಿಮ್ಮ ಬಳಿ ಮಾತನಾಡಬೇಕಾಗಿತ್ತು. ಆದರೆ ನಾನು ಎಷ್ಟೇ ಹೇಳಿದರೂ ಅಂಜಲಿ ಅದಕ್ಕೆ ಅವಕಾಶ ಕೊಡಲಿಲ್ಲ. ಅಪ್ಪನ ಬಳಿ ನಾನು ಮೊದಲು ಮಾತನಾಡುತ್ತೇನೆ, ನಂತರ ನೀವು ಮಾತನಾಡುವರಂತೆ ಎಂದು ನನ್ನನ್ನು ತಡೆದು ಬಿಟ್ಟಳು. ಈಗ ನೋಡಿ ಯಾವ ರೀತಿ ಪ್ರಜ್ಞೆ ತಪ್ಪಿ ಮಲಗಿದ್ದಾಳೆ. ನನಗೆ ಇವಳನ್ನು ಈ ರೀತಿ ನೋಡುವುದಕ್ಕೆ ಆಗುತ್ತಿಲ್ಲ. ತುಂಬ ಸಂಕಟವಾಗುತ್ತಿದೆ ಎಂದು ಮತ್ತೆ ಕಣ್ಣು ತುಂಬಿಕೊಳ್ಳುತ್ತಾ ಅಂಜಲಿಯ ಬಳಿ ಹೋಗಿ ಅವಳ ಒಂದು ಕೈಯನ್ನು ತನ್ನ 2 ಕೈಯಿಂದ ಹಿಡಿದು ತನ್ನ ಹಣೆಗೆ ಒತ್ತಿಕೊಂಡು, ಮುದ್ದಮ್ಮ, ಪ್ಲೀಸ್ ಎಚ್ಚರವಾಗು. ನನಗೆ ನಿನ್ನನ್ನು ಈ ರೀತಿ ನೋಡುವುದಕ್ಕೆ ಆಗುತ್ತಿಲ್ಲ. ನನಗೆ ತುಂಬ ಸಂಕಟವಾಗುತ್ತಿದೆ. ಒಂದೇ ಒಂದು ಸಾರಿ ಕಣ್ಣು ಬಿಟ್ಟು ನನ್ನನ್ನು ನೋಡು, ಅಷ್ಟೇ ಸಾಕು ನನಗೆ. ಈ ರೀತಿ ಮಲಗಿ ನನಗೆ ಭಯಪಡಿಸಬೇಡ ಕಣೆ ಎಂದು ಅಂಜಲಿಯ ಕೈಯನ್ನು ತನ್ನ ಹಣೆಗೆ ಒತ್ತಿಕೊಂಡು ನುಡಿಯುತ್ತಿದ್ದಾನೆ ಸಿದ್ಧಾರ್ಥ್. ಅಂಜಲಿ ತಂದೆ ತಾಯಿಗೆ ತನ್ನ ಮಗಳ ಆಯ್ಕೆಯ ಮೇಲೆ ಹೆಮ್ಮೆಯಾಗುತ್ತದೆ. ಎಷ್ಟು ಒಳ್ಳೆಯ ಹುಡುಗನನ್ನು ಆಯ್ಕೆ ಮಾಡಿದ್ದಾಳೆ ನನ್ನ ಮಗಳು ಎಂದು. ನೀನು ಬೇಜಾರಾಗಬೇಡ ಕಣಪ್ಪ. ಅವಳು ಸ್ವಲ್ಪ ಸೂಕ್ಷ್ಮ. ಅದಕ್ಕೆ ಒಂದೇ ದಿನಕ್ಕೆ ಜ್ವರ ಬಂದು ಮಲಗಿದ್ದಾಳೆ. ಡಾಕ್ಟರ್ ಹೇಳಿದ್ದಾರಲ್ಲ, ಇನ್ನು ಸ್ವಲ್ಪತ್ತರಲ್ಲಿ ಎಚ್ಚರವಾಗುತ್ತದೆ ಎಂದು. ಅಷ್ಟರಲ್ಲಿ ನೀನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಅನ್ನಿಸುತ್ತದೆ. ಏನಾದರೂ ತಿಂಡಿ ತಿಂದು ಬರೋಗಪ್ಪ ಎಂದು ಅಂಜಲಿಯ ತಾಯಿ ಸಿದ್ಧಾರ್ಥ್ಗೆ ಹೇಳುತ್ತಾರೆ. ಇಲ್ಲ ಆಂಟಿ, ಅವಳಿಗೆ ಮೊದಲು ಎಚ್ಚರವಾಗಲಿ. ಅಲ್ಲಿಯ ತನಕ ನನಗೆ ಸಮಾಧಾನವಿಲ್ಲ ಎಂದು ಅವಳ ಕೈ ಹಿಡಿದು ಪಕ್ಕದ ಕುರ್ಚಿಗೆ ಕೂತು ಹೇಳುತ್ತಾನೆ ಸಿದ್ಧಾರ್ಥ್. ಸಿದ್ದು, ಭಯಪಡಬೇಡ, ಏನೂ ಆಗುವುದಿಲ್ಲ ಅವಳಿಗೆ. ಮೊದಲು ಸ್ವಲ್ಪ ಏನಾದರೂ ತಿನ್ನುವಂತೆ ಬಾ. ಅವಳು ಎಚ್ಚರವಾದರೆ ನಿನ್ನ ಬಾಡಿದ ಮುಖ ನೋಡಿ ಅವಳಿಗೆ ಬೇಜಾರಾಗುತ್ತದೆ ಎಂದು ಹೇಳುತ್ತಾನೆ ಬದ್ರಿ. ಇಲ್ಲ ಬದ್ರಿ, ಅವಳಿಗೆ ಎಚ್ಚರವಾಗಲಿ. ಅವಳು ಕೂಡ ನಿನ್ನೆಯಿಂದ ಏನೂ ತಿಂದಿಲ್ಲ.
ಇಬ್ಬರೂ ಒಟ್ಟಿಗೆ ತಿನ್ನುತ್ತೇವೆ ಎಂದು ಹೇಳುತ್ತಾನೆ ಸಿದ್ಧಾರ್ಥ್. ಬದ್ರಿ ಅಂಜಲಿಯ ತಂದೆ ತಾಯಿ ಕಡೆ ತಿರುಗಿ, ಅತ್ತೆ ಮಾವ, ನೀವು ಬನ್ನಿ. ಅವನು ಒಂದು ಸಾರಿ ಹೇಳಿದರೆ ಮುಗಿಯಿತು, ನನ್ನ ಮಾತು ಕೇಳುವುದಿಲ್ಲ. ನೀವಾದರೂ ಬನ್ನಿ, ತಿಂಡಿ ಮಾಡುವರಂತೆ ಎಂದು ಕರೆಯುತ್ತಾನೆ ಬದ್ರಿ. ನನಗೂ ಬೇಡ ಬದ್ರಿ, ಡಾಕ್ಟರ್ ಹೇಳಿದಾರಲ್ಲ ಇನ್ನೂ ಸ್ವಲ್ಪ ಹೊತ್ತಲ್ಲೇ ಅಂಜಲಿಗೆ ಎಚ್ಚರವಾಗುತ್ತದೆ ಎಂದು. ಅವಳಿಗೆ ನಾನು ಅವಳ ಪ್ರೀತಿಗೆ ಒಪ್ಪಿಗೆ ನೀಡಿರುವುದರ ಬಗ್ಗೆ ಹೇಳಿದ ಮೇಲೆ ಅವಳಿಗಾಗುವ ಖುಷಿಯನ್ನು ನೋಡಿ ನಂತರ ನಾನು ಊಟ ಮಾಡುತ್ತೇನೆ ಎಂದು ಹೇಳುತ್ತಾರೆ ಅಂಜಲಿಯ ತಂದೆ. ಬಿಡು ಬದ್ರಿ, ಮಗಳು ಮನೆಯಲ್ಲಿದ್ದಾಗ ಅವಳು ತಿನ್ನದೆ ಇವರು ಯಾವತ್ತೂ ಊಟ ಮಾಡಿದ್ದಾರೆ? ಅವಳಿಗೆ ಎಚ್ಚರವಾಗಲಿ, ಎಲ್ಲರೂ ಒಟ್ಟಿಗೆ ತಿಂಡಿ ತಿಂದರೆ ಆಯಿತು ಎನ್ನುತ್ತಾರೆ ಅಂಜಲಿಯ ತಾಯಿ. ಅಷ್ಟರಲ್ಲಿ ಬದ್ರಿಗೆ ರತ್ನಿಯ ಕಾಲ್ ಬರುತ್ತದೆ. ಅವನು ಹೊರಗಡೆ ಹೋಗುತ್ತಾನೆ. ಇತ್ತ ಸಿದ್ಧಾರ್ಥ್ಗೂ ಫೋನ್ ಕಾಲ್ ಬರುತ್ತದೆ. ಅವನು ಕೂಡ ಮೊಬೈಲ್ ಹಿಡಿದು ಹೊರಗೆ ಹೋಗುತ್ತಾನೆ. ಅಂಜಲಿಯ ತಂದೆ ಅಂಜಲಿಯ ಬಳಿ ಹೋಗಿ ಅವಳ ತಲೆಯನ್ನು ಸವರಿ, ನನ್ನ ಪ್ರೀತಿಯನ್ನು ಮೀರಿಸುವಂತೆ ನಿನ್ನ ಪ್ರೀತಿ ಮಾಡುವ ಹುಡುಗ ಸಿಕ್ಕಿದ್ದಾನೆ ಮಗಳೇ. ನೀನು ಹೀಗೆ ಮಲಗಿರುವುದನ್ನು ನೋಡಿ ಅವನು ಎಷ್ಟು ಚಡಪಡಿಸುತ್ತಿದ್ದಾನೆ ಗೊತ್ತಾ? ಎಚ್ಚರ ಆಗಿ ಬಿಡು ಮಗಳೇ ಎಂದು ಅಂಜಲಿಯ ಹಣೆಗೆ ಮುತ್ತು ನೀಡುತ್ತಾರೆ ಅಂಜಲಿಯ ತಂದೆ. ನಂತರ ಅಂಜಲಿಯ ತಂದೆ ತನ್ನ ಹೆಂಡತಿಯ ಕಡೆ ತಿರುಗಿ, ನಾನು ನಿನಗೆ ನಿನ್ನೆ ಹೊಡೆದಿದ್ದಕ್ಕೆ ಕ್ಷಮೆ ಕೇಳುತ್ತೇನೆ ಭಾಗ್ಯ. ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿನಗೆ ಹೊಡೆದು ಬಿಟ್ಟೆ. ನನ್ನ ಮಗಳಿಗೂ ಕೂಡ ನೋವು ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿಬಿಡು ಭಾಗ್ಯ ಎಂದು ಕೇಳುತ್ತಾರೆ ಅಂಜಲಿಯ ತಂದೆ. ಅಯ್ಯೋ ರೀ, ಇಲ್ಲಿ ನಿಮ್ಮದೇನು ತಪ್ಪಿದೆ? ಮಗಳ ತಂದೆಯಾಗಿ ಹೆಂಡತಿಯ ಗಂಡನಾಗಿ ನೀವು ಮಾಡಿರುವುದರಲ್ಲಿ ಎಂಥದೂ ತಪ್ಪಿಲ್ಲ. ಪ್ರಶ್ನೆ ಮಾಡುವ ಹಕ್ಕು ನಿಮಗೆ ಇದೆ. ಇದರಲ್ಲಿ ಏನೂ ತಪ್ಪಿಲ್ಲ. ನೀವು ನನಗೆ ಹೊಡೆದಿರಿ ಎಂದು ನನಗೇನು ಬೇಜಾರಿಲ್ಲ. ನಿಮಗೆ ಸ್ವಲ್ಪ ಸಮಯ ಕೊಟ್ಟರೆ ನೀವು ಯೋಚನೆ ಮಾಡಿ ಸರಿಯಾದ ನಿರ್ಧಾರಕ್ಕೆ ಬರುತ್ತೀರಾ ಎಂದು ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಕೂಡ ನಿನ್ನೆಯಿಂದ ನಿಮ್ಮನ್ನು ಮಾತನಾಡಿಸಲಿಲ್ಲ. ಅದಕ್ಕೆ ನೀವು ಬೇಜಾರಾಗಬೇಡಿ. ಕಡೆಗೂ ನೀವು ನನ್ನ ಮಗಳ ಪ್ರೀತಿಯನ್ನು ಒಪ್ಪಿಕೊಂಡಿರಲ್ಲ, ಅದೇ ಸಾಕು ನನಗೆ ಎನ್ನುತ್ತಾರೆ ಅಂಜಲಿಯ ತಾಯಿ. ನಾನು ಎಲ್ಲಿ ಬದ್ರಿ ಮತ್ತು ಅಕ್ಕನಿಗೆ ಮೋಸವಾಗುತ್ತದೆಯೋ ಎಂದು ಯೋಚನೆಗೆ ಬಿದ್ದು ಆ ರೀತಿ ಹಠ ಹಿಡಿದು ಬಿಟ್ಟೆ. ಆದರೆ ರಾತ್ರಿಯೆಲ್ಲ ಯೋಚನೆ ಮಾಡಿದಾಗ ನನಗೆ ನನ್ನ ಮಗಳ ಸಂತೋಷವೇ ಮುಖ್ಯವಾಗಿ ಕಾಣಿಸಿತು. ಬೆಳಿಗ್ಗೆ ಬದ್ರಿಯ ಬಳಿ ಹೋಗಿ ಕ್ಷಮೆಯನ್ನು ಕೇಳಿ ಅವಳ ಪ್ರೀತಿಸಿದ ಹುಡುಗನಿಗೆ ಅವಳನ್ನು ಮದುವೆ ಮಾಡುತ್ತೇನೆ ಎಂದು ಕೇಳೋಣ ಎಂದುಕೊಂಡಿದ್ದೆ. ಅಷ್ಟರಲ್ಲಿ ಬದ್ರಿ ತೋಟದ ಬಳಿ ಬಂದು, ನನಗೆ ಅಂಜಲಿಯನ್ನು ಮದುವೆಯಾಗುವುದಕ್ಕೆ ಇಷ್ಟವಿಲ್ಲ. ನಾನು ರತ್ನಿ ಎನ್ನುವ ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ. ನೀವು ಅಂಜಲಿಯನ್ನು ನನಗೆ ಕೊಟ್ಟು ಮದುವೆ ಮಾಡುತ್ತಿದ್ದರೂ ನಾನು ಅವಳನ್ನು ಮದುವೆಯಾಗುತ್ತಿರಲಿಲ್ಲ ಎಂದು ಹೇಳಿದಾಗಲೇ ನನಗೆ ನೆಮ್ಮದಿಯಾಯಿತು ಎಂದು ಹೇಳುತ್ತಾರೆ ಅಂಜಲಿಯ ತಾಯಿ. ಗೊತ್ತಾಯಿತು. ತೋಟದ ಬಳಿ ಏನೆಲ್ಲ ಮಾತುಕತೆಯಾಯಿತು ಎಂದು ಬದ್ರಿ ಆಗಲೇ ನನಗೆ ಹೇಳಿದ. ಸದ್ಯಕ್ಕೆ ಎಲ್ಲ ಒಳ್ಳೆಯದೇ ಆಯಿತಲ್ಲ, ಅಷ್ಟೇ ಸಾಕು ನನಗೆ ಎಂದು ಹೇಳುತ್ತಾರೆ ಅಂಜಲಿಯ ತಾಯಿ. ಅಂಜಲಿಯ ತಾಯಿ ತಂದೆ ಮಾತನಾಡುತ್ತಿರುವಾಗಲೇ ಅಂಜಲಿಗೆ ಎಚ್ಚರವಾಗುತ್ತದೆ. ಅಂಜಲಿ ನಿಧಾನವಾಗಿ ಕಣ್ಣು ಬಿಡುತ್ತಿರುವುದನ್ನು ನೋಡಿದ ಅಂಜಲಿಯ ತಂದೆ ಅಂಜಲಿಯ ತಲೆಯನ್ನು ಸವರಿ, ಈಗ ಆಯಾಸ ಹೇಗಿದೆ ಮಗಳೇ ಎಂದು ಕೇಳುತ್ತಾರೆ. ಅಂಜಲಿ ತಾನು ಎಲ್ಲಿದ್ದೇನೆ ಎಂದು ಸುತ್ತ ನೋಡಿ ತನ್ನ ತಾಯಿಯನ್ನು ನೋಡುತ್ತಾಳೆ. ಅಂಜಲಿಯ ತಾಯಿ ಅಂಜಲಿಯ ತಲೆಯನ್ನು ಸವರಿ, ನಿನಗೆ ಜ್ವರ ಬಂದು ಮಲಗಿದ್ದಲ್ಲೇ ಪ್ರಜ್ಞೆ ತಪ್ಪಿದೆ ಮಗಳೇ. ಈಗ ನೀನು ಆಸ್ಪತ್ರೆಯಲ್ಲಿದ್ದೀಯ, ಗಾಬರಿಯಾಗಬೇಡ ಎನ್ನುತ್ತಾರೆ. ಅಂಜಲಿ ನಿಧಾನವಾಗಿ ಎದ್ದು ಕುಳಿತು ತನ್ನ ತಂದೆಯ ಕೈಯನ್ನು ಹಿಡಿದು, ಅಪ್ಪ ಪ್ಲೀಸ್ ಅಪ್ಪ, ನನ್ನನ್ನು ನನ್ನ ಪ್ರೀತಿಯಿಂದ ದೂರ ಮಾಡಬೇಡ ಅಪ್ಪ. ನಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳಿ ಅಪ್ಪ. ಅವರು ತುಂಬ ಒಳ್ಳೆಯವರು ಅಪ್ಪ. ನನಗೆ ಅವರನ್ನು ಬಿಟ್ಟು ಇರುವುದಕ್ಕೆ ಆಗುವುದಿಲ್ಲಪ್ಪ. ನಿನ್ನ ದಮ್ಮಯ್ಯ ಅಂತೀನಿ ಅಪ್ಪ. ನಾನು ಹೇಗೆ ಅವರನ್ನು ಬಿಟ್ಟು ಇರುವುದಕ್ಕೆ ಆಗುವುದಿಲ್ಲವೋ ಅದೇ ರೀತಿ ಅವರಿಗೂ ಕೂಡ ನನ್ನನ್ನು ಬಿಟ್ಟು ಇರುವುದಿಲ್ಲ ಅಪ್ಪ. ಪ್ಲೀಸ್ ಅಪ್ಪ, ಇನ್ನೇನು ಯಾವತ್ತೂ ನಿಮ್ಮನ್ನು ಏನೂ ಕೇಳುವುದಿಲ್ಲ.
ಅವರು ನನ್ನ ಬದುಕಲ್ಲಿ ಬರಲಿಲ್ಲವೆಂದರೆ ನಾನು ಸತ್ತೇ ಹೋಗುತ್ತೀನಿ ಅಪ್ಪ. ಕೇವಲ ನಿನ್ನೆ ಒಂದು ದಿನ ಅವರನ್ನು ಕಳೆದುಕೊಳ್ಳುತ್ತೇನೆ ಎಂಬ ಭಯಕ್ಕೆ ನನಗೆ ಸಾಯುವಷ್ಟು ನೋವಾಯಿತು ಅಪ್ಪ. ನಾನು ಹೇಗೆ ಅವರನ್ನು ತೊರೆದು ಬದುಕಿರುವುದಿಲ್ಲವೋ ಅವರು ಕೂಡ ನನ್ನಿಂದ ದೂರವಾಗಿ ಬದುಕಿರುವುದಿಲ್ಲ ಅಪ್ಪ. ಪ್ಲೀಸ್ ಅಪ್ಪ, ನಮ್ಮಿಬ್ಬರ ಮದುವೆಗೆ ಒಪ್ಪಿಕೊಳ್ಳಿ ಅಪ್ಪ ಎಂದು ಕಣ್ಣೀರು ಹಾಕುತ್ತಾ ಬಿಕ್ಕಳಿಸಿ ತೊದಲಿ ಹೇಳುತ್ತಿದ್ದಾಳೆ ಅಂಜಲಿ. ಅವಳ ಅಷ್ಟು ಮಾತುಗಳನ್ನು ಬಾಗಿಲ ಮರೆಯಲ್ಲಿ ನಿಂತು ಸಿದ್ಧಾರ್ಥ ಕೇಳಿಸಿಕೊಳ್ಳುತ್ತಿದ್ದಾನೆ. ಸಿದ್ಧಾರ್ಥ ಕೂಡ ಅಂಜಲಿಯ ಮಾತುಗಳನ್ನು ಕೇಳಿ ಅವಳ ರೀತಿಯಲ್ಲಿಯೇ ಕಣ್ಣೀರು ಹಾಕುತ್ತಿದ್ದಾನೆ. ಬಾಗಿಲ ಬಳಿ ಅಂಜಲಿಯ ಮಾತುಗಳನ್ನು ಕೇಳಿಸಿಕೊಂಡು ಅಳುತ್ತಿದ್ದ ಸಿದ್ಧಾರ್ಥನನ್ನು ನೋಡಿದ ಬದ್ರಿಗೆ ತಲೆ ಚೆಚ್ಚಿಕೊಳ್ಳಬೇಕು ಅನ್ನಿಸಿತು. ಸಿದ್ಧಾರ್ಥ್ ಬಳಿ ಬಂದ ಬದ್ರಿ, ಸಿದ್ದು, ಅಳುವುದನ್ನು ನಿಲ್ಲಿಸೋ ಮಾರಾಯ, ನೋಡುವುದಕ್ಕೆ ಆಗುತ್ತಿಲ್ಲ. ಒಳ್ಳೆ ಚಿಕ್ಕ ಮಕ್ಕಳ ಹಾಗೆ ಅಳುತ್ತಿದ್ದೀಯಲ್ಲ. ಮಾವ ಆಗಲೇ ನಿಮ್ಮಿಬ್ಬರ ಮದುವೆಗೆ ಒಪ್ಪಿಗೆ ನೀಡಿದ್ದಾರಲ್ಲ. ಫಾರಂ ಕೋಳಿಗೆ ಈ ವಿಚಾರ ಗೊತ್ತಿಲ್ಲದೆ ತನ್ನ ಪ್ರೀತಿ ಎಲ್ಲಿ ಕೈ ತಪ್ಪಿ ಬಿಡುತ್ತದೆಯೋ ಎಂದು ಅವಳ ತಂದೆಯ ಹತ್ತಿರ ಏನೇನೋ ಮಾತನಾಡುತ್ತಿದ್ದಾಳೆ. ಎಲ್ಲ ವಿಷಯ ಗೊತ್ತಿರುವ ನೀನು ಯಾಕೆ ಈ ರೀತಿ ಕಣ್ಣೀರು ಹಾಕುತ್ತಿದ್ದೀಯ? ಇವತ್ತು ನೀವಿಬ್ಬರೂ ಸೇರಿ ಕಣ್ಣೀರು ಸುರಿಸಿ ನಮ್ಮ ಊರನ್ನು ತುಂಬಿಸಬೇಕು ಅಂತ ಶಪಥ ಮಾಡಿರುವ ಹಾಗಿದೆ. ಮೊದಲೇ ನಮ್ಮ ಊರಿನಲ್ಲಿ ಮಳೆ ಜಾಸ್ತಿ ಉಂಟು. ಇನ್ನು ನಿಮ್ಮ ಇಬ್ಬರ ಕಣ್ಣೀರಿನಿಂದ ನಾವು ಕೊಚ್ಚಿ ಹೋಗದಿದ್ದರೆ ಅಷ್ಟೇ ಸಾಕು ಎಂದು ನಾಟಕೀಯವಾಗಿ ಹೇಳುತ್ತಾನೆ ಬದ್ರಿ. ಬದ್ರಿ ಮಾತಿಗೆ ಸಿದ್ಧಾರ್ಥ್ ನಗುತ್ತಾ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ನಿನ್ನ ಫಾರಂ ಕೋಳಿ ಪ್ರೀತಿಯಲ್ಲಿ ನಾನು ಮುಳುಗಿ ಕೊಚ್ಚಿ ಹೋಗದಿದ್ದರೆ ಅಷ್ಟೇ ಸಾಕು ಬದ್ರಿ ಎನ್ನುತ್ತಾನೆ ಸಿದ್ಧಾರ್ಥ್. ಇತ್ತ ಅಂಜಲಿಯ ತಂದೆ ತನ್ನ ಮಗಳು ತನ್ನ ಪ್ರೀತಿಗೋಸ್ಕರ ಪರಿಪರಿಯಾಗಿ ಬೇಡುತ್ತಿರುವ ರೀತಿಗೆ ಅವರಿಗೆ ಸಂಕಟವಾಗುತ್ತದೆ. ಹುಟ್ಟಿದಾಗಿನಿಂದ ಯಾವತ್ತೂ ಯಾವುದನ್ನು ಕೇಳಿದವಳೇ ಅಲ್ಲ. ನನಗೆ ಇದು ಬೇಕು ಅದು ಬೇಕು ಎಂದು ಯಾವತ್ತೂ ಹಠ ಮಾಡಿದವಳೇ ಅಲ್ಲ. ಆದರೆ ತಾನು ಪ್ರೀತಿಸಿದ ಹುಡುಗನಿಗೋಸ್ಕರ ಬೇಡುತ್ತಿರುವುದು ಅವರಿಗೆ ಸಂಕಟವಾಗುತ್ತಿದೆ. ಮಗಳ ತಲೆಯನ್ನು ಹಸ್ತೆಯಿಂದ ಸವರಿ ಅವಳ ಕಣ್ಣೀರನ್ನು ಒರೆಸಿ, ಕೈಯನ್ನು ಜಾಸ್ತಿ ಅಲುಗಾಡಿಸಬೇಡ ಮಗಳೇ, ನೋವಾಗುತ್ತದೆ. ಮೊದಲು ನನಗೆ ಮಾತನಾಡಲು ಅವಕಾಶ ಕೊಡು ಎಂದು ಅಂಜಲಿ ಮಲಗಿದ್ದ ಬೆಡ್ ಮೇಲೆ ಕೂತು, ನಾನು ನಿನ್ನನ್ನು ನಿನ್ನ ಪ್ರೀತಿಸಿದ ಹುಡುಗನಿಗೆ ಕೊಟ್ಟು ಮದುವೆ ಮಾಡಬೇಕೆಂಬ ನಿರ್ಧಾರವನ್ನು ನಿನ್ನೆ ರಾತ್ರಿಯಲ್ಲೇ ಮಾಡಿದ್ದೆ ಮಗಳೇ. ಬೆಳಿಗ್ಗೆ ಈ ವಿಷಯವನ್ನು ಹೇಳಲು ನಿನ್ನ ರೂಮ್ಗೆ ಬಂದಿದ್ದೆ. ನೀನು ಇನ್ನೂ ಮಲಗಿದ್ದಲ್ಲ. ಎಚ್ಚರವಾದ ಮೇಲೆ ಹೇಳೋಣ ಎಂದುಕೊಂಡಿದ್ದೆ. ಅಷ್ಟರಲ್ಲೇ ನೀನು ಜ್ವರ ಬರೆಸಿಕೊಂಡಿದ್ದೀಯ ನೋಡು ಎಂದು ಹೇಳುತ್ತಾರೆ ಅಂಜಲಿಯ ತಂದೆ. ಅಂಜಲಿ ತನ್ನ ತಂದೆಯ ಮಾತುಗಳನ್ನು ಕೇಳಿ, ಅಪ್ಪ, ನೀವು ನಿಜ ಹೇಳ್ತಿದ್ದೀರಾ ತಾನೆ? ನನಗೆ ನಂಬೋದಕ್ಕೆ ಆಗುತ್ತಿಲ್ಲ ಅಪ್ಪ. ನಾನು ಪ್ರೀತಿಸಿದ ಹುಡುಗ ಯಾರು ಎಂದು ನಿಮಗೆ ನಾನು ಇನ್ನೂ ಹೇಳೇ ಇಲ್ಲವಲ್ಲಪ್ಪ. ಹುಡುಗ ಯಾರು ಎಂದು ತಿಳಿದ ಮೇಲೆ ನೀವು ಮಾತು ಬದಲಾಯಿಸುವುದಿಲ್ಲ ಅಲ್ವಾ ಅಪ್ಪ ಎನ್ನುತ್ತಾಳೆ ಅಂಜಲಿ. ಅಂಜಲಿಯ ತಂದೆ ತನ್ನ ಮಗಳನ್ನು ಕಾಡಿಸುವ ಸಲುವಾಗಿ, ಇಲ್ಲ ಮಗಳೇ, ನಾನು ಆ ರೀತಿ ಏನೂ ಮಾಡುವುದಿಲ್ಲ. ನೀನು ತೋರಿಸಿದ ಹುಡುಗನನ್ನೇ ನಿನ್ನ ಜೊತೆ ಮದುವೆ ಮಾಡುತ್ತೇನೆ. ಆದರೆ ನನ್ನದೊಂದು ಕಂಡೀಷನ್ ಇದೆ. ಅದಕ್ಕೆ ನೀನು ಒಪ್ಪಿದರೆ ನಾನು ನಿನ್ನ ಹುಡುಗನನ್ನು ಅಳಿಯ ಎಂದು ಒಪ್ಪಿಕೊಳ್ಳುತ್ತೇನೆ ಎನ್ನುತ್ತಾರೆ ಅಂಜಲಿಯ ತಂದೆ. ಬಾಗಿಲ ಬಳಿ ನಿಂತಿದ್ದ ಸಿದ್ಧಾರ್ಥ್ ಮತ್ತು ಬದ್ರಿಗೆ ಅಂಜಲಿಯ ತಂದೆ ಏನು ಮಾಡುತ್ತಿದ್ದಾರೆ ಎಂದು ತಿಳಿಯುತ್ತಿಲ್ಲ. ಅಂಜಲಿಯ ತಾಯಿ ಕೂಡ ಏನು ಇವರ ಕಂಡೀಷನ್ ಎಂದು ತನ್ನ ಗಂಡನನ್ನೇ ನೋಡುತ್ತಿದ್ದಾರೆ. ಅಂಜಲಿ ಖುಷಿಯಿಂದ, ಅಪ್ಪ, ನೀವು ನನ್ನ ಪ್ರೀತಿಗೆ ಒಪ್ಪಿಗೆ ಕೊಡುತ್ತೇನೆ ಎಂದರೆ ಎಂಥ ಕಂಡೀಷನ್ನು ಕೂಡ ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳುತ್ತಾಳೆ ಅಂಜಲಿ. ಅಂಜಲಿಯ ತಂದೆ, ನೀನು ಪ್ರೀತಿಸುತ್ತಿರುವ ಹುಡುಗ ಇನ್ನು 5 ನಿಮಿಷದಲ್ಲೇ ನನ್ನ ಕಣ್ಣ ಮುಂದೆ ನೀನು ತಂದು ನಿಲ್ಲಿಸಿದರೆ ನಾನು ನಿಮ್ಮಿಬ್ಬರ ಮದುವೆಗೆ ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ ಅಂಜಲಿಯ ತಂದೆ. ಅಂಜಲಿಯ ಹೊರತುಪಡಿಸಿ ಎಲ್ಲರಿಗೂ ಅಂಜಲಿಯ ತಂದೆ ಅಂಜಲಿಯನ್ನು ಕಾಡಿಸುತ್ತಿದ್ದಾರೆ ಎಂದು ತಿಳಿಯುತ್ತದೆ. ಅಪ್ಪನ ಕಂಡೀಷನ್ ಕೇಳಿ ಅಂಜಲಿಯ ಮುಖ ಸಪ್ಪೆಯಾಗುತ್ತದೆ. ಅಪ್ಪ, 5 ನಿಮಿಷದಲ್ಲಿ ನಮ್ಮ ಮನೆಯಿಂದ ಇಲ್ಲಿಗೆ ಬರುವುದಕ್ಕೆ ಆಗುವುದಿಲ್ಲ. ಇನ್ನು ಬೆಂಗಳೂರಿನಿಂದ ನನ್ನ ಹುಡುಗ ಇಲ್ಲಿಗೆ 5 ನಿಮಿಷದಲ್ಲಿ ಹೇಗೆ ಬರುತ್ತಾರೆ ಅಪ್ಪ ಎಂದು ಕೇಳುತ್ತಾಳೆ ಅಂಜಲಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನಿನ್ನ ಮಾತಿಗೆ ನಾನು ಒಪ್ಪಿಕೊಂಡಿದ್ದೇನೆ ತಾನೆ. ಈಗ ನೀನು ನನ್ನ ಮಾತಿಗೆ ಒಪ್ಪಿಕೊಳ್ಳಲೇಬೇಕು. ಇನ್ನು 5 ನಿಮಿಷದಲ್ಲಿ ನಿನ್ನ ಹುಡುಗ ನನ್ನ ಕಣ್ಣ ಮುಂದೆ ಇರಬೇಕು ಎನ್ನುತ್ತಾರೆ ಅಂಜಲಿಯ ತಂದೆ. ಅಪ್ಪ, ಅಪ್ಪ, ಪ್ಲೀಸ್ ಅಪ್ಪ, ನೀನು ನನ್ನ ಮುದ್ದು ಅಪ್ಪ ಅಲ್ಲವಾ?
ನನಗೆ ಇವತ್ತು ಸಂಜೆಯ ತನಕ ಟೈಮ್ ಕೊಡು. ನಾನು ಈಗಲೇ ಅವರಿಗೆ ಫೋನ್ ಮಾಡಿ ಬರಲು ಹೇಳುತ್ತೇನೆ. ನೀನು ನಮ್ಮ ಮದುವೆಗೆ ಒಪ್ಪಿರುವ ವಿಷಯ ಕೇಳಿದರೆ ಸಾಕು, ಬೇಗ ಇಲ್ಲಿಗೆ ಬಂದು ಬಿಡುತ್ತಾರೆ ಅವರು. ಪ್ಲೀಸ್ ಅಪ್ಪ, ಸಂಜೆಯ ತನಕ ಟೈಮ್ ಕೊಡಿ ಎನ್ನುತ್ತಾಳೆ ಅಂಜಲಿ. ಅಂಜಲಿ ತನ್ನ ಅಪ್ಪನನ್ನು ಒಪ್ಪಿಸುವ ಪರಿಯನ್ನು ನೋಡಿ ಎಲ್ಲರಿಗೂ ನಗು ಬರುತ್ತದೆ. ಸ್ವತಃ ಅಂಜಲಿಯ ತಂದೆಗೆ ನಗು ಬಂದರೂ ತನ್ನ ತುಟಿಯ ಅಂಚಲ್ಲಿ ಬಂಧಿಸಿ ಮುಖವನ್ನು ಬಿಗುವಾಗಿ ಹಿಡಿದುಕೊಂಡು, ಅದೆಲ್ಲ ನನಗೆ ಗೊತ್ತಿಲ್ಲ ಮಗಳೇ. ನಾನು ಇನ್ನು 5 ನಿಮಿಷದಲ್ಲಿ ಅವರನ್ನು ನೋಡಬೇಕು. ನೀನು ಈಗಲೇ ಅವರಿಗೆ ಫೋನ್ ಮಾಡಿ ಬರಲು ಹೇಳು. ನಿನ್ನ ಕೈಲಿ ಆಗಲಿಲ್ಲವೆಂದರೆ ಫೋನ್ ಮಾಡಿ ನನಗೆ ಕೊಡು, ನಾನು ಅವರನ್ನು ಕರೆಯುತ್ತೇನೆ ಎನ್ನುತ್ತಾರೆ ಅಂಜಲಿಯ ತಂದೆ. ಅಪ್ಪ ಪ್ಲೀಸ್ ಅಪ್ಪ, ಅರ್ಥ ಮಾಡಿಕೊಳ್ಳಿ ಎನ್ನುತ್ತಿದ್ದಂತೆ ಅಂಜಲಿಯ ತಂದೆ ತನ್ನ ಫೋನನ್ನು ಅಂಜಲಿಯ ಮುಂದೆ ಹಿಡಿದು, ನಿನ್ನ ಹುಡುಗನಿಗೆ ಕಾಲ್ ಮಾಡು ಮಗಳೇ, ನಾನು ಅವರನ್ನು 5 ನಿಮಿಷದಲ್ಲಿ ಇಲ್ಲಿಗೆ ಕರೆಸುತ್ತೇನೆ. ಬಹುಶಃ ಅವರು ಇಲ್ಲಿಗೆ ಬರುವುದಕ್ಕೆ 5 ನಿಮಿಷ ಬೇಕಾಗಿಲ್ಲ ಅನಿಸುತ್ತದೆ. ನಾನು ಕರೆದರೆ 1 ನಿಮಿಷದಲ್ಲಿ ಇಲ್ಲಿಗೆ ಬರುತ್ತಾರೆ, ನೋಡುತ್ತಿರು ಎನ್ನುತ್ತಾರೆ ಅಂಜಲಿಯ ತಂದೆ. ಅಂಜಲಿ ಸಪ್ಪೆ ಮುಖ ಮಾಡುತ್ತಾ ತನ್ನ ತಾಯಿಯ ಮುಖವನ್ನು ನೋಡುತ್ತಾಳೆ. ಅಂಜಲಿಯ ತಾಯಿ, ಫೋನ್ ಮಾಡು ಮಗಳೇ, ಅದೇಗೆ 1 ನಿಮಿಷದಲ್ಲಿ ನಿನ್ನ ಹುಡುಗನನ್ನು ಇಲ್ಲಿಗೆ ಕರೆಸುತ್ತಾರೆ, ನಾನು ನೋಡುತ್ತೇನೆ ಎನ್ನುತ್ತಾರೆ. ಅಪ್ಪ, ಅವರು 5 ನಿಮಿಷದಲ್ಲಿ ಅಲ್ಲ, ನೀನು 1 ಗಂಟೆ ಟೈಮ್ ಕೊಟ್ಟರೂ ಇಲ್ಲಿಗೆ ಬರುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ನೀವು ಬದ್ರಿಯನ್ನು ಮದುವೆಯಾಗು ಎಂದು ಕಂಡೀಷನನ್ನು ಮಾತ್ರ ಹಾಕಬೇಡಿ. ನನಗೆ ಆ ದೈತ್ಯ ಮಾನವನನ್ನು ಮದುವೆಯಾಗಲು ಇಷ್ಟವಿಲ್ಲ. ನನಗೆ ನನ್ನ ಹುಡುಗನೇ ಬೇಕು ಎನ್ನುತ್ತಾಳೆ ಅಂಜಲಿ. ಅಂಜಲಿ ಬದ್ರಿಯನ್ನು ದೈತ್ಯ ಮಾನವ ಎಂದು ಕರೆದುದನ್ನು ಕೇಳಿಸಿಕೊಂಡ ಬದ್ರಿ, ಫಾರಂ ಕೋಳಿ, ನನ್ನನ್ನೇ ದೈತ್ಯ ಮಾನವ ಎನ್ನುತ್ತೀಯ ಎಂದರೆ ಸಿದ್ಧಾರ್ಥ್ ಬದ್ರಿಯನ್ನು ನೋಡುತ್ತಾ ಮುಸಿ ಮುಸಿ ನಗುತ್ತಿರುತ್ತಾನೆ. ಮೊದಲು ನಿನ್ನ ಹುಡುಗನಿಗೆ ಫೋನ್ ಮಾಡಿ ಬರಲು ಹೇಳು. ನಿನ್ನ ಹುಡುಗ ಇಲ್ಲಿಗೆ ಬರದಿದ್ದಾಗ ಮುಂದಿನ ಮಾತು ಎನ್ನುತ್ತಾರೆ ಅಂಜಲಿಯ ತಂದೆ. ಅಂಜಲಿ ಇದು ಆಗುವ ಮಾತಲ್ಲ ಎಂದುಕೊಂಡು ತನ್ನ ತಂದೆಯ ಫೋನ್ನಿಂದ ಸಿದ್ಧಾರ್ಥ್ಗೆ ಕಾಲ್ ಮಾಡುತ್ತಾಳೆ. ಬಾಗಿಲ ಬಳಿಯಲ್ಲಿಯೇ ನಿಂತು ಅಂಜಲಿ ಮಾಡಿದ ಫೋನ್ ಕಾಲನ್ನು ರಿಸೀವ್ ಮಾಡಿ, ಹೇಳು ಅಂಜಲಿ ಎಂದು ಸಹಜವಾಗಿಯೇ ಕೇಳುತ್ತಾನೆ ಸಿದ್ಧಾರ್ಥ್. ಅಂಜಲಿ, ಸರ್ ಅದು ಎಂದು ರಾಗ ಎಳೆಯುತ್ತಿರುವಾಗಲೇ ಅಂಜಲಿಯ ತಂದೆ ಫೋನ್ ತೆಗೆದುಕೊಂಡು ಸ್ಪೀಕರ್ ಆನ್ ಮಾಡಿ, ಇನ್ನು 5 ನಿಮಿಷದಲ್ಲಿ ನೀವು ನನ್ನ ಮಗಳು ಇರುವ ಜಾಗಕ್ಕೆ ಬಂದರೆ ನಿಮ್ಮಿಬ್ಬರಿಗೂ ನಾನು ಮದುವೆ ಮಾಡಿಸುತ್ತೇನೆ. ಇಲ್ಲದಿದ್ದರೆ ನಾನು ಈ ಮದುವೆಗೆ ಒಪ್ಪುವುದಿಲ್ಲ ಎನ್ನುತ್ತಾರೆ. ಸಿದ್ಧಾರ್ಥ್ ನಗುತ್ತಾ, ಸರ್, ನನಗೆ 5 ನಿಮಿಷ ತುಂಬ ಸಮಯವಾಯಿತು. ನನಗೆ ಸೆಕೆಂಡುಗಳು ಸಾಕು ನಾನು ನಿಮ್ಮ ಮಗಳ ಬಳಿ ಬರುವುದಕ್ಕೆ ಎನ್ನುತ್ತಾನೆ ಸಿದ್ಧಾರ್ಥ್. ಅಂಜಲಿ ಸಿದ್ಧಾರ್ಥ್ ಮಾತು ಕೇಳಿಸಿಕೊಂಡು, ಇವರಿಗೆ ತಲೆ ಕೆಟ್ಟಿದೆಯಾ ಹೇಗೆ? ಬೆಂಗಳೂರಿನಿಂದ ಇಲ್ಲಿಗೆ ಬರುವುದಕ್ಕೆ ಸೆಕೆಂಡುಗಳು ಬೇಕಂತೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾ, ಅಪ್ಪ, ಅವರು ಇರುವುದು ಬೆಂಗಳೂರಿನಲ್ಲಿ, ಅಷ್ಟು ಬೇಗ ಇಲ್ಲಿಗೆ ಬರುವುದಕ್ಕೆ ಹೇಗೆ ಆಗುತ್ತದೆ ಎಂದು ಹೇಳುತ್ತಿದ್ದಂತೆಯೇ ಅಂಜಲಿಗೆ ಏನೋ ನೆನಪಾದಂತೆ ತನ್ನ ಅಪ್ಪ ಅಮ್ಮನ ಮುಖವನ್ನು ನೋಡುತ್ತಾಳೆ. ಅವರು ಅಂಜಲಿಯನ್ನೇ ನೋಡುತ್ತಾ ಮುಸಿ ಮುಸಿ ನಗುತ್ತಿರುತ್ತಾರೆ. ಈಗ ಅಂಜಲಿಗೆ ನೆನಪಾಯಿತು ಸಿದ್ಧಾರ್ಥ್ ಹೇಳಿದ ಮಾತು. ಅದೇನೆಂದರೆ, ನೀನು ನನ್ನ ಫೋನ್ ಕಾಲ್ಗೆ ರೆಸ್ಪಾನ್ಸ್ ಮಾಡಲಿಲ್ಲವೆಂದರೆ ಆ ಕ್ಷಣವೇ ನಾನು ನಿನ್ನ ಮುಂದೆ ಇರುತ್ತೇನೆ ಎಂದು ಹೇಳಿದ ಮಾತು ಅಂಜಲಿಗೆ ನೆನಪಾಯಿತು. ತಕ್ಷಣ ತನ್ನ ತಂದೆ ತಾಯಿಯನ್ನು ನೋಡುತ್ತಾ, ಅಪ್ಪ, ಅವರು ಬಂದಿದ್ದಾರಾ? ನಿಮಗೆ ನಾನು ಪ್ರೀತಿಸಿದ ಹುಡುಗ ಯಾರು ಎಂದು ಗೊತ್ತಾಯಿತಾ? ಗೊತ್ತಿದ್ದು ನನ್ನನ್ನು ಇಷ್ಟೊತ್ತು ಆಟ ಆಡಿಸಿದ್ದೀರಾ ಎಂದು ಕೇಳುತ್ತಾಳೆ. ಅಂಜಲಿಯ ತಾಯಿ ನಗುತ್ತಾ ಹೌದು ಎಂದು ತಲೆ ಆಡಿಸುತ್ತಾರೆ. ಅಂದರೆ ಸಿದ್ಧಾರ್ಥ್ ಸರ್ ಇಲ್ಲಿಗೆ ಬಂದಿದ್ದಾರಾ? ನೀವು ಅವರನ್ನು ಒಪ್ಪಿಕೊಂಡಿದ್ದೀರಾ? ಅಪ್ಪ, ಎಲ್ಲಿ ಅವರು? ಅವರನ್ನು ನೋಡಿ 3-4 ದಿನಗಳ ಮೇಲಾಯಿತು ಎಂದು ತನ್ನ ತಂದೆಯನ್ನು ಕೇಳುತ್ತಾಳೆ ಅಂಜಲಿ. ಅವರು ಎಲ್ಲಿ ಅಂತ ನನಗೆ ಗೊತ್ತಿಲ್ಲ ಮಗಳೇ, ನೀನೇ ಕರಿ, ಬರುತ್ತಾರೆ ಎನ್ನುತ್ತಾರೆ ಅಂಜಲಿಯ ತಂದೆ. ಅಂಜಲಿ ಬಾಗಿಲ ಬಳಿ ನೆರಳನ್ನು ನೋಡಿ, ಓಹ್, ಇವರು ಇಲ್ಲೇ ಇದ್ದಾರಾ? ಇವರು ಇಲ್ಲೇ ಇದ್ದುಕೊಂಡು ನನ್ನನ್ನು ಅಷ್ಟೊತ್ತಿಂದ ಆಟ ಆಡಿಸುತ್ತಿದ್ದಾರಾ? ಮಾಡ್ತೀನಿ ಇವರಿಗೆ. ಅಪ್ಪ, ನೀವು ಕೊಟ್ಟ 5 ನಿಮಿಷ ಮುಗಿಯುತ್ತಾ ಬಂದಿದೆ. ನನಗೆ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ. ನೋಡಿ, ಅವರಿನ್ನೂ ಬಂದಿಲ್ಲ. ನಾನು ನೀವು ಹೇಳಿದ ಕಂಡೀಷನ್ಗೆ ಒಪ್ಪಿಕೊಳ್ಳುತ್ತಿದ್ದೇನೆ. ಅವರನ್ನು ನಾನು ಮದುವೆಯಾಗುವುದಿಲ್ಲ. ನಾನು ಬದ್ರಿ ಮಾವನನ್ನೇ ಮದುವೆಯಾಗುತ್ತೇನೆ ಬಿಡಿ ಎನ್ನುತ್ತಾಳೆ ಅಂಜಲಿ. ಈಗ ಅಂಜಲಿಯ ಮಾತನ್ನು ಕೇಳಿ ಎಲ್ಲರಿಗೂ ಶಾಕ್. ಕತೆ ಮುಂದುವರಿಯುತ್ತದೆ.